ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾರಮ್ಮ ಬ್ಲಾಗ್. ಸೊ ವಯಸ್ಸಲ್ಲಿ ಇಲ್ಲ ವಯಸ್ಸು ನೋಡಿರೋದು ಲಕ್ಷ್ಮಮ್ಮನ ವಿಸರ್ಜನೆ ಮಾಡೋ ಸಮಯ. ಆಗಲೇ ಪೂಜೆ ಮಾಡಿಬಿಟ್ಟು ಕಲಿಸಿದ್ದೀನಿ. ಈಗೆಲ್ಲ ನಿಧಾನ ತೆಗ್ದಿದ್ದಾನ ಅಂತಂದು ಪೂಜೆ ಮಾಡಿಬಿಟ್ಟು ಕಲಿಸ್ಬಿಟ್ರೆ ಇವೆಲ್ಲ ಐಟಮ್ ಎಲ್ಲ ನಿಧಾನಕ್ಕೆ ತೆಗೆದಿಟ್ಕೋಬೋದು. ನಿನ್ನೆ ಕುಂಡಿಸುವಾಗ ಎಲ್ಲ ಜೋಡಿಸ್ಬಿಟ್ಟಿರ್ತೀವಿ. ಜೋಡಿಸೋದು ಸ್ವಲ್ಪ ಕಷ್ಟನೇ, ತೆಗಿಯೋದು ಕಷ್ಟನೇ. ಅವೆಲ್ಲ ಎತ್ತಿಡಬೇಕು. ಮತ್ತು ಎಷ್ಟು ಎಲ್ಲ ಪ್ಲೇಟ್ಗಳು ತೆಗೆಯೋದು ಎಲ್ಲ ಇರ್ತವೆ, ಅವೆಲ್ಲ ತಕ್ಕೋಬೇಕು. ನೋಡಿ ಎಲ್ಲ ತೆಗಿತಾ ಇದ್ದೀನಿ ಇವಾಗ. ನೋಡಿ ಸೊ ವಯಸ್ಸು ನೋಡಿ, ನಿನ್ನೆ ಎಲ್ಲ ಹಬ್ಬ ಮುಗೀತು. ಸೊ ಇವತ್ತು ಲಕ್ಷ್ಮಿ ಎಲ್ಲ ತೆಗಿತಾ ಇದ್ದೀನಿ. ಇವಾಗಿನೂ ಕಳಸ ಎಲ್ಲ ತೆಗಿಬೇಕಲ್ವಾ. ಸೊ ಅದಕ್ಕೆ ಬೆಳಗ್ಗೆನೆ ನಿನ್ನೆ ನಿದ್ದೆ ಇರಲಿಲ್ವಲ್ಲ ಮೊನ್ನೆ ದಿನ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಎದ್ದೇಳೋದು. ಎದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಈಗ ತೆಗಿತಾ ಇದ್ದೀನಿ ನೋಡಿ ಕಳಸನ. ಅಂದರೆ ಆವಾಗಲೇ ಪೂಜೆ ಮಾಡಿಬಿಟ್ಟು ಕಳಸ ಕದಲಿಸಿದ್ದೆ. ಸ್ವಲ್ಪ ತಿಂಡಿಗೆ ಏನಾದರೂ ರೆಡಿ ಮಾಡೋಣ ಅಂತಂದು ರೈಸ್ಗೆ ಇಟ್ಟಿದ್ದೀನಿ. ರೈಸ್ಗೆ ಇಟ್ಬಿಟ್ಟು ಹಾಗೆ ಮಕ್ಕಳಿಗೆಲ್ಲ ಹಾಲು ಕಾಸ್ಕೊಟ್ಟು ಅಜ್ಜಿ ಕಾಫಿ ಕಾಸ್ಕೊಟ್ಬಿಟ್ಟು ಈಗ ಕದಲಿಸಿದ್ದೆ. ಹೆಂಗಿದ್ರು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತ ಈಗೆಲ್ಲನ ತೆಗಿತಾ ಇದ್ದೀನಿ. ಕಳಸ ಎಲ್ಲ ಫ್ರೂಟ್ಸ್ ಎಲ್ಲ ಎತ್ತಿಡ್ತಾಯಿದ್ದೀನಿ. ನೈಟ್ ಏನು ಎತ್ತಿಟ್ಟಿರಲ್ಲ. ಸೊ ಹಂಗೆ ಬಿಟ್ಟಿರ್ತೀವಲ್ವ, ಅದಕ್ಕೆ ಬೆಳಗ್ಗೆ ಎದ್ಬಿಟ್ಟು ಇನ್ನೊಂದು ಸರಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಕಳಸ ಎಲ್ಲ ತೆಗಿಯೋದು. ಸೊ ವಾರ 15 ದಿನದಿಂದ ಪ್ರಿಪೇರ್ ಆಗಿರ್ತೀವಿ ನಾವು ಹೆಣ್ಮಕ್ಳು. ಯಾವುದೇ ಹಬ್ಬ ಆಗಲಿ ಏನೇ ಮಾಡಬೇಕು ಅಂದ್ರೂ, ಅದರಲ್ಲೂ ಈ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಜಾಸ್ತಿನೇ ಪ್ರಿಪೇರ್ ಆಗಿರ್ತೀವಿ. ಯುಗಾದಿ ಹಬ್ಬದ ಟೈಮಲ್ಲೂ ಕೂಡ ಇಷ್ಟೊಂದು ಮಾಡಿರೋದಿಲ್ಲ ಅನಿಸುತ್ತೆ, ಅಷ್ಟು ಪ್ರಿಪೇರ್ ಆಗಿರ್ತೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಆ ಥರ ಡೆಕೋರೇಷನ್ ಮಾಡಬೇಕು, ಈ ಥರ ಸ್ಯಾರಿ ಡ್ರಾಪಿಂಗ್ ಮಾಡಬೇಕು ಅನ್ನೋದೆಲ್ಲ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀವಿ ನಾವು. ಸೊ ಫೈನಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಪೂಜೆ ಎಲ್ಲ ಮುಗಿಸಿ ಒಂದು ಹತ್ರ ಕೂತ್ಕೊಂಡಾಗ ಹಬ್ಬ ಆಯಿತು ಪೂಜೆ ಅನ್ನೋದೊಂದು ಸಮಾಧಾನ. ಇದು 2 ಚಿಕ್ಕ ತಂದಿದ್ರು, ಸಾರಿ 2 ಗೊನೆ ತಂದಿದ್ರು. ಒಂದು ಗೊನೆ ತುಂಬ ಚಿಕ್ಕದಿತ್ತು. ನಾನು ಅದನ್ನೇ ಪೂಜೆಗೆ ಇಟ್ಬಿಟ್ಟು ಸ್ವಲ್ಪ ದಪ್ಪಗಿರೋ ಅಂಥದ್ರಲ್ಲಿ ಮುತ್ತೈದೆಯರಿಗೆಲ್ಲ ಅರ್ಶಿನ ಕುಂಕುಮಕ್ಕೆ ದಪ್ಪ ಇರೋದ್ರಲ್ಲಿ ಕೊಟ್ಟೆ. ಚಿಕ್ಕದ್ರಲ್ಲಿ ಇಷ್ಟಿಷ್ಟೇ ಏನು ಕೊಡೋದು, ನಮಗೂ ಒಂಥರ ಕೊಡೋಕೆ ಒಂಥರ ಅನಿಸುತ್ತೆ. ಅದಕ್ಕೆ ಚಿಕ್ಕವೆಲ್ಲ ಪೂಜೆಗೆ ಇಟ್ಬಿಟ್ಟು ದೊಡ್ಡ ಗೊನೆ ಇತ್ತಲ್ಲ ಅದ್ರಲ್ಲಿ ಕೊಟ್ಟೆ. ಸೊ ಈಗೆಲ್ಲ ಇಟ್ಟಿರ್ತಾ ಇದ್ದೀನಿ. 2 ಗೊನೆ ತಂದಿದ್ರು ಬಾಳೆಹಣ್ಣಿದ್ದು. ಇದೆಲ್ಲ ಅರ್ಶಿನ ಕುಂಕುಮಕ್ಕೆ ಬಂದಿರೋ ಈ ಕಡೆವು. ಸೊ ಮೊನ್ನೆ ಮಧುಗಿರಿಗೆ ಹೋಗಿದ್ದಾಗ ಟೀಪಾಯಿ ತರಲಿಕ್ಕೆ ಅಂತ ಹೋಗಿದ್ವಿ. ಬಟ್ ಅದು ಟೀಪಾಯಿ ನೋಡಿ ತೆಗ್ದಿಕ್ಕೆ ಹೋಗಿದ್ವಿ, ಅಡ್ವಾನ್ಸ್ ಕೊಟ್ಟಿರಲಿಲ್ಲ. ಬರ್ತಾ ತೊಗೊಂಡು ಬರೋಣ ಅಂತಂದು ಹೋದರೆ ಅದು ಆಲ್ರೆಡಿ ಯಾರೋ ತೊಗೊಂಡ್ಬಿಟ್ಟಿದ್ರು. ಸರಿ ಅಂತಂದು ಸುಮ್ಮನಾದ್ವಿ. ಸೊ ಈ ಸರಿ ಹಬ್ಬಕ್ಕೆ ಟೀಪಾಯಿನ ಮನೆಗೆ ಬರಬೇಕು ಅನ್ನೋದು ಇರಲಿಲ್ಲ ಅನಿಸುತ್ತೆ. ಸೊ ಅದಕ್ಕೆ ಬೇರೆ ತೊಗೊಂಡು ಹೋಗ್ಬಿಟ್ಟಿದ್ರು. ನೆಕ್ಸ್ಟ್ ಇಯರ್ ತರೋಣ ಅಂತಂದು ಸುಮ್ಮನಾದ್ವಿ. ಎಲ್ಲ ಕಡೆ ಪಿನ್ ಹಾಕ್ಬಿಟ್ಟಿದ್ದೀನಿ. ಎಲ್ಲೆಲ್ಲಿ ಪಿನ್ ಹಾಕಿದ್ದೀನಿ ಅನ್ನೋದೇ ಗೊತ್ತಿದೆ. ಎಲ್ಲೆಲ್ಲಿ ಕೂಡಿಸ್ಬೇಕು ಅಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ. ಈಗ ತೆಗಿಯೋದೇ ಒಂದಿರೋದು. ಸೊ ಈಗ ಯಾವುದ್ರ ಮೇಲೆ ನೀವು ಲಕ್ಷ್ಮಿ ಕುಣಿಸಿದ್ದೀರ ಅಂತ ಕೇಳೋದಾದರೆ, ಸ್ಟೂಲ್ ಬರುತ್ತೆ ನೋಡಿ, ಸ್ಟೂಲ್ ಮೇಲೆ ವುಡ್ ವರ್ಕ್ ಮಾಡಿಸ್ಬೇಕಾದ್ರೆ ಪೀಸ್ ಎಲ್ಲ ಹೆಚ್ಚಾಗಿದ್ವು. ಸೊ ಆ ವುಡ್ನ ಇಟ್ಬಿಟ್ಟು ಟೇಬಲ್ ಥರ ಮಾಡಿ ಕುಣಿಸಿದ್ದೀವಿ. ಸೇಮ್ ಟೀಪಾಯಿ ಇಕ್ಕಿರೋ ಥರನೇ ಕಾಣಿಸುತ್ತೆ ನೋಡಿ. ಸೊ ನನ್ನ ಮದುವೆಗೆ ಮುಂಚೆ ನಾನು ನಮ್ಮ ಮನೇಲಿ ಒಂದು ಕಾಫಿ ಎಲ್ಲ ನಾನೇ ಕಾಸಿದ್ದು. ಕಾಫಿ ಟೀಗೆ ಅಜ್ಜಿ ನನ್ನನ್ನೇ ಬಿಡ್ತಿದ್ದು. ಅಂದರೆ ನಾವು ಮೂವರು, ನಮ್ಮ ಅಕ್ಕ, ನನ್ನ ತಮ್ಮ ಮತ್ತು ನಾನು ಮೂವರು ಕೂಡ ನಾವಿಲ್ಲೇ ಬೆಳೆದಿರೋದು. ಇದು ನಮ್ಮ ಅಮ್ಮರ ತವ್ರ ಮನೆ ಅಲ್ವಾ. ಸೊ ನಾವಿಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನಾವು ನಮ್ಮ ಅಪ್ಪರ ಊರನ್ನ ಅಷ್ಟಾಗಿ ನೋಡಿಲ್ಲ, ಅಷ್ಟಾಗಿ ಅಭ್ಯಾಸನೂ ಇಲ್ಲ ಅಲ್ಲಿ ಹೋಗೋದು. ಸೊ ಅದಕ್ಕೆ ಇಲ್ಲಿ ನಾವು ಹುಟ್ಟಿ ಬೆಳೆದಿರೋದ್ರಿಂದ ಅಜ್ಜಿ ನಮಗೆ ಯಾವುದಕ್ಕೂ ಬಿಡ್ತಿರ್ಲಿಲ್ಲ. ಏನು ಮಾಡೋದಕ್ಕೂ ನಮ್ಮದೇನಿದ್ರು ಕಸ ಮುಸ್ರೆ ಕೆಲಸಗಳು ಇಷ್ಟೇ ಮಾತ್ರನೇ ನಮ್ಮ ಕೆಲಸ. ಯಾವತ್ತೂ ಅಡುಗೆ ಮಾಡಿರಿ ನೀವು ಅಂತಂದು ಬಿಟ್ಟಿದ್ದೇ ಇಲ್ಲ. ಪ್ರತಿಯೊಂದು ನಮ್ಮ ಅಜ್ಜಿನೇ ಮಾಡ್ಕೊಬಂದಿರೋದು. ಸೊ ಮದುವೆ ಆದಮೇಲೆ ಯಾವ ಥರ ಆಯಿತು ಅಂದರೆ, ಮದುವೆ ಆಗಿದ್ಮೇಲೆ ಒಂದು ದಿನನೂ ನೀನು ಹಂಗೆ ಮಾಡು, ಹಿಂಗೆ ಮಾಡು, ನೀನು ಅದು ಮಾಡು ಅಂತಂದು ಹೇಳ್ಕೊಟ್ಟಿಲ್ಲ ನಮ್ಮ ಅಜ್ಜಿ. ಅದೆಷ್ಟು ಯಾವ ಥರ ಕಲ್ತನೋ ನನಗೇ ಗೊತ್ತಿಲ್ಲ. ಪ್ರತಿಯೊಂದು ಅಡುಗೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕಲ್ತ್ಕೊಂಡೆ. ಸೊ ಒಂದು ದಿನಕ್ಕೂ ಹಂಗಾಕು ಹಿಂಗಾಕು, ಅದನ್ನ ಹಾಕು ಇದನ್ನ ಹಾಕು, ಅಡುಗೆಗೆ ಈ ಥರ ಹಾಕಿ ಮಾಡು ಅಂತಂದು ಒಂದು ದಿನಕ್ಕೂ ಹೇಳ್ಕೊಟ್ಟಿಲ್ಲ. ಮತ್ತು ನಾವು ಮುಂಚೆಲೇ ಚಿಕ್ಕ ಮಕ್ಕಳಿದ್ದಾಗೆಲ್ಲ, ಅವಾಗ ಚಿಕ್ಕ ಹುಡುಗರಾಗಿದ್ದಾಗ ಅವಾಗ ಒಂದು ದಿನಕ್ಕೂ ನಾನು ಅನ್ನ ಮಾಡಿಲ್ಲ. ನಮ್ಮ ಅಕ್ಕ ಮಾಡೋಳು. ಅಂದರೆ ನಮ್ಮ ಅಜ್ಜಿ ಎಲ್ಲಾದರೂ ಹೊರಗಡೆ ಅಂದರೆ
ತವ್ರ ಮನೆಗೆ ಏನಾದರೂ ಹಬ್ಬ ಇದ್ದಾಗ ಹೋಗಿ ಬಂತು ಅಂದರೆ ಆವಾಗ ಆ ಟೈಮಲ್ಲಿ ನಮ್ಮ ಅಕ್ಕಂಗೆ ಹೇಳೋಗಿರೋದು ಅವಾಗ ಮಾಡಿರೋಳು. ಬಟ್ ನಾನು ಮಾತ್ರ ಒಂದು ಅನ್ನ ಮಾಡಿಲ್ಲ, ಅನ್ನ ಮಾಡ್ಲಿಕ್ಕೆ ನಂಗೆ ಬರ್ತಾನೂ ಇರಲಿಲ್ಲ. ಮದುವೆ ಆದಮೇಲೆ ಪ್ರತಿಯೊಂದು ಮಾಡೋದು ಕಲ್ತಿದ್ದು, ಮದುವೆ ಆದಮೇಲೆ ಎಲ್ಲನೂ ಕಲ್ತಿದ್ದು. ಈಗಲೂ ಸಮೇತ ಒಂದು 100-150 ಜನದ ಮೇಲೆ ಬಂದ್ರೂ ಅಡುಗೆ ಮಾಡಿ ಅವ್ರಿಗೆ ಬಡಿಸೋ ಕೆಪಾಸಿಟಿ ಐತೆ, ಮಾಡ್ತೀನಿ ಕೂಡ ನಾನು. ಸೊ ಸ್ಟಾರ್ಟಿಂಗ್ ಮದುವೆ ಆದಾಗ ಅವಾಗ ಅವಾಗೆಲ್ಲ ಜಾಸ್ತಿ ವ್ಯವಸಾಯ ಮಾಡ್ತಿದ್ರು. ಅಂದರೆ ರಾಗಿ ಬೆಳೆಯೋದು, ಭತ್ತ ಬೆಳೆಯೋದು ಇದೆಲ್ಲ ಮಾಡ್ತಿದ್ವಿ. 10-15 ಜನ ಕೂಲಿಯರ್ ಬಂದ್ರೂ 10-15 ಜನಕ್ಕೂ ಅಡುಗೆ ಮಾಡಿ ಕಳಿಸ್ತಿದ್ದೆ. ಅವಾಗ ನಾನು ಹೋಗ್ತಿದ್ದೆ ಹೊಲ್ದ ಹತ್ರನ. ಇನ್ನೂ ಅಷ್ಟಾಗಿ ನನಗೇನು ಹೊಲದ ಕೆಲಸ ಬರ್ತಿರ್ಲಿಲ್ಲ. ಅಂದರೆ ನಾವು ಹುಡುಗರಾಗಿ ಯಾವುದೂ ಕೆಲಸ ಮಾಡಿಲ್ವಲ್ಲ, ಸೊ ಅದಕ್ಕೆ ಹೊಲದ ಕೆಲಸ ಏನೂ ಬರ್ತಿರ್ಲಿಲ್ಲ. ಸುಮ್ಮನೆ ಹೋಗ್ತಿದ್ದೆ ಬರ್ತಿದ್ದೆ. ಸೊ ನನಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಕೆಲಸ ಅನ್ನೋದಕ್ಕಿಂತ ಜಾಸ್ತಿ ಏನೂ ಮಾಡಿಸ್ತಾ ಇರಲಿಲ್ಲ ಕೆಲಸ. ಹೂವು ಹಾಕಿದ್ವಿ, ಹೂವನ್ನು ಕೊಯ್ಯಕ್ಕೆ ಕರ್ಕೊಂಡು ಹೋಗೋರು ಅಷ್ಟು ಬಿಟ್ಟರೆ ಕಳೆ ತೆಗಿಯೋದಾಗಲಿ ಇನ್ನೊಂದು ಮತ್ತೊಂದು ಯಾವುದೂ ಕೆಲಸ ಮಾಡಿಸ್ತಿರ್ಲಿಲ್ಲ. ಅಡುಗೆ ಮಾಡೋದು, ಮನೆ ಕೆಲಸ ಮಾಡ್ಕೊಳ್ಳೋದು ಅಷ್ಟೇ ನನ್ನ ಡ್ಯೂಟಿ. ಅಷ್ಟು ಮಾತ್ರ ಮಾಡ್ತಿದ್ದೆ. ಅಕ್ಕಿ ಮಾರಾಗಿ ಎಲ್ಲನೂ ಅಜ್ಜಿನೇ ಮಾಡಿಕೊಡೋದು. ಆಮೇಲೆ ಮಕ್ಕಳಾದ್ಮೇಲಂತೂ ನಾನು ಹೊಲ್ದ ಕಡೆ ಹೋಗ್ತಾನೇ ಇರಲಿಲ್ಲ. ಸೊ ಮಕ್ಕಳು ನೋಡ್ಕೊಳೋದು, ಮನೆ ಕೆಲಸ ಮಾಡ್ಕೊಳ್ಳೋದು ಇದೇ ಆಯಿತು. ಅದಾದಮೇಲೆ ಟೈಲರಿಂಗ್ ಎಲ್ಲ ಕಲ್ತ್ಕೊಂಡೆ. ಅದಾದಮೇಲಂತೂ ಹೊಲ್ದ ಹತ್ರ ಹೋಗೇ ಇಲ್ಲ ನಾನು. ಈ ಕೆಲವೊಂದೊಂದು ಸರಿ ಕೇಳ್ತೀನಿ ನಮ್ಮ ಮನೆಯವ್ರ, ನಾನು ಬರ್ತೀನಿ ಅಂತಂದು. ಏನಾದರೂ ಕೆಲಸ ಇದ್ದಾಗ ಕೂಲಿಯರು ಬಂದಂಥ ಟೈಮಲ್ಲಿ ಆವಾಗ ಏನು ಬೇಡ, ಮನೆ ಕೆಲಸ ಮಾಡ್ಕೊಂಡು ಮನೆಗೆ ನೋಡ್ಕೊಂಡು ಸಾಕು, ಮಕ್ಕಳು ನೋಡ್ಕೊಂಡು ಅವ್ರಿಗೆ ಹೋಮ್ವರ್ಕ್ ಮಾಡಿಸ್ಕೊಂಡು ಇಷ್ಟು ಮಾಡಿಸ್ಕೊ ಸಾಕು ಅಂತ ಹೇಳ್ತಾರೆ ನಮ್ಮ ಮನೆಯವರು. ಆದರೂ ನಾನೇ ಬಲವಂತ ಮಾಡಿ ಕೆಲವೊಂದೊಂದು ಸರಿ ಹೋಗ್ತೀನಿ. ಸೊ ಯಾಕಂದರೆ ಅವ್ರಿಗೂ ಗೊತ್ತು ಮನೇಲಿ ಎಷ್ಟು ಕೆಲಸ ಇರ್ತವೆ, ಮತ್ತು ಅದರಲ್ಲೂ ನಾನು ಬಟ್ಟೆ ಸ್ಟಿಚಿಂಗ್ ಎಲ್ಲ ಮಾಡ್ತೀನಲ್ವ, ಸೊ ಅದೇ ಸರಿ ಹೋಗುತ್ತೆ, ಮತ್ತು ಮಕ್ಕಳನ್ನ ನೋಡ್ಕೋಬೇಕು ಅನ್ನೋದು. ಸೊ ಅದಕ್ಕೆ ಹೊಲ್ದ ಹತ್ರ ಏನೂ ಕರ್ಕೊಂಡು ಹೋಗೋದಿಲ್ಲ. ಇನ್ನೊಂದೇನು ಅಂದರೆ ವರಮಹಾಲಕ್ಷ್ಮಿ ಮಾಡಿದ್ರೆ ನಾವು ಮದುವೆ ಆಗೋದಕ್ಕೂ ಮುಂಚೆ ಅಜ್ಜಿ ಯಾವ ಥರ ಮಾಡ್ತಿತ್ತು ಅನ್ನೋದನ್ನ ಹೇಳಿದ್ದೀನಿ ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ. ಬಟ್ ಈಗ ಒಂದು ಸರಿ ಹೇಳ್ತೀನಿ ಯಾವ ಥರ ಅಂದರೆ, ಸುಮ್ಮನೆ ಫೋಟೋ ಪೂಜೆ ಮಾಡಿಬಿಟ್ಟು 10 ರೂಪಾಯಿ ಇಲ್ಲಾಂದರೆ ಒಂದು 5 ರೂಪಾಯಿ ಕಾಯನ್ನು ಆ ಥರದ್ದು ಎಷ್ಟೈತೋ ಅಷ್ಟು. ಆವಾಗೆಲ್ಲ ಅಷ್ಟಾಗಿ ಜಾಸ್ತಿ ದುಡ್ಡು ಇಟ್ಕೊಳ್ತಿರ್ಲಿಲ್ಲ ಲೇಡೀಸ್ ಎಲ್ಲನ. ಸೊ ಎಷ್ಟಿರುತ್ತೋ ಅಷ್ಟು ಮಾತ್ರ ಫೋಟೋದ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಅದೊಂದು ಹಬ್ಬ ಅಂತಂದು ಮುಗಿಸಿರೋರು. ಬಟ್ ನಾನು ಮದುವೆ ಆದಮೇಲಿಂದ ಕಳಸ ಇಕ್ಕಿ ಪೂಜೆ ಮಾಡಿ ಮತ್ತು ಬ್ಲೌಸ್ ಪೀಸ್ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಆದಮೇಲೆ ಸೀರೆ ಉಡ್ಸೋಣ ಅಂತ ಮನಸ್ಸಲ್ಲಿತ್ತು. ಬಟ್ ನನಗೆ ಏನಂದರೆ ಮನೆ ಆಗೋವರೆಗೂ ಸೀರೆ ಉಡ್ಸೋದು ಬೇಡ ಅಂತಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಅದಾದಮೇಲೆ ಮನೆ ಆದಮೇಲೆ ಈಗ 2 ವರ್ಷದಿಂದ ಸೀರೆ ಉಡಿಸಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬನ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಅದು ದೊಡ್ಡ ಮಟ್ಟಕ್ಕೆ ಮಾಡೋ ರೀತಿ ಲಕ್ಷ್ಮೀ ತಾಯಿ ಒಂದು ಅನುಗ್ರಹ ಮಾಡಿಕೊಡ್ತಾರೆ. ಅದನ್ನು ನಾನು ಗಮನಿಸಿದ್ದೀನಿ ಕೂಡ. ವರ್ಷ ನನಗೆ ಆ ಅನುಭವ ಆಗುತ್ತೆ. ಇನ್ನೊಂದು ಅಕ್ಕಿನ ಅಳತೆ ಮಾಡಿ ಹಾಕಿದ್ರೆ ಹೆಚ್ಚಿಗೆ ಆಗಿರುತ್ತೆ ನಮಗೆ ಲಕ್ಷ್ಮಿ ಒಲ್ದಿದ್ರೆ ಅನ್ನೋದನ್ನ ಎಲ್ಲ ಹೇಳ್ತಾವ್ರೆ. ನಾನು ಫೋನಲ್ಲಿ ನೋಡಿದ್ದು, ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್ ಮುಂದಿನ ಸರಿ ಟ್ರೈ ಮಾಡ್ತೀನಿ, ಚೆಕ್ ಮಾಡ್ತೀನಿ, ಒಂದು ಸರಿ ಗೊತ್ತಾಗುತ್ತೆ. ಸೊ ಇವತ್ತಿನ ವೀಡಿಯೋ ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗುವ ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.